ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಂಟ್ರಲ್ ಲಿಮಿಟ್ ಥಿಯರಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಾರ್ಮುಲಾಗಳು ಇದನ್ನ ಹೆಂಗ್ ಬರೀಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೋಡ್ತಾ ಹೋಗಿ. ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನೀವು ನೋಡಿದೀರಾ ಅಂತ ಅಂದ್ರೆ ಇದ್ರದ್ದು ಎಕ್ಸ್ಪ್ಲನೇಷನ್ ಅನ್ನ ನೀವು ಡೈರೆಕ್ಟ್ ಪ್ರಾಬ್ಲಮ್ಗೆ ಸ್ಕಿಪ್ ಮಾಡ್ತಾ ಹೋಗ್ಬೋದು. ಸೊ ಇವುಗಳನ್ನ ನೀಟಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ವೆರಿ ಸಿಂಪಲ್. ನೋಡಿ ಇಲ್ಲಿ ಏನಾದ್ರೂ ಕೂಡ ರೇಂಜ್ ಝಡ್ಡಿನ ರೇಂಜು ಎರಡು ಎಲಿಮೆಂಟ್ಗಳ ಮಧ್ಯೆ ಇದ್ರೆ ಮೈನಸ್ ಎ ಇಂದ ಬಿ ಇರ್ಬೋದು, ಎ ಇಂದ ಬಿ ಇರ್ಬೋದು, ಪ್ಲಸ್ ಎ ಇಂದ ಮೈನಸ್ ಬಿ, ಯಾವುದಾದ್ರೂ ಇರಲಿ, ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ ಮಾಡಬೇಕು. ಸೊ ಫೈ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಫೈ ಆಫ್ ಎ ನೋಡಿ, ಇಲ್ಲಿ ಮೈನಸ್ ಎ ಇದೆ, ಮೈನಸ್ ಎ ತಬಾರ್ದು ಎ ವ್ಯಾಲ್ಯೂ ಮಾತ್ರ ಬರಿಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ 2 ಇದೆ ಅಂತ ಅನ್ಕೊಳ್ಳಿ, ಮೈನಸ್ 2 ಇದೆ ಇಲ್ಲಿ, ಬಟ್ ಇಲ್ಲಿ ಬರಿಬೇಕಾಗಿರೋದೇನು ಫೈ ಆಫ್ 2 ಆ ಥರ. ಸೊ ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ, ಇಲ್ಲೂ ಅಷ್ಟೇ ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ. ಇನ್ನು ಉಳಿದಿದವಲ್ಲ ಇವುಗಳು ಕನ್ಫ್ಯೂಸ್ ಆಗ್ತವೆ. ಯಾಕಂದ್ರೆ ನೋಡಿ, ಝಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ, ಝಡ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ, ಝಡ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ ಎ, ಈ ತರ ಎಲ್ಲ ಬರ್ತವೆ. ಆಮೇಲೆ ಇಲ್ಲಿ ಮೈನಸ್ ಪ್ಲಸ್, ಪ್ಲಸ್ ಯಾವಾಗ ಹಾಕ್ಬೇಕು, ಮೈನಸ್ ಯಾವಾಗ ಹಾಕ್ಬೇಕು, ತುಂಬಾ ಕನ್ಫ್ಯೂಷನ್. ಸೊ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಏನಾದ್ರೂ ಕೂಡ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಈತೆ ಅಂತಂದ್ರೆ ನಾವು ಮಧ್ಯದಲ್ಲಿ 0.5 ಮತ್ತೆ ಫೈ ಆಫ್ ಎ ಮಧ್ಯದಲ್ಲಿ ಮೈನಸ್ ಅನ್ನ ಪ್ಲೇಸ್ ಮಾಡಬೇಕು. ಅದೇ ಏನಾದ್ರೂ ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದೆ ಅಂತ ಅಂದ್ರೆ ಪ್ಲಸ್ ಅನ್ನ ಪ್ಲೇಸ್ ಮಾಡಬೇಕು. ಅದೇ ಏನಾದ್ರೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದ್ದು ಮೈನಸ್ ಎ ಈ ಫಾರ್ಮೆಟ್ ಅಲ್ಲಿ ಇದ್ರೆ ನಾವೇನ್ ಮಾಡ್ತೀವಿ, ಮೈನಸ್ ಅನ್ನ ಪ್ಲೇಸ್ ಮಾಡ್ತೀವಿ. ನೋಡಿ ಇವಾಗ ಹೇಳ್ಕೊಡ್ತೀನಿ. ಝಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ ಇದ್ರೆ, ಝಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಎ ಇದ್ರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದ್ಯಾನ್ ಇದ್ರೆ ಅವಾಗ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ನೋಡಿ ಇಲ್ಲಿ ಮೈನಸ್ ಯೂಸ್ ಮಾಡಿದೀನಿ, ಇಲ್ಲಿ ಮೈನಸ್ ಅನ್ನ ಯೂಸ್ ಮಾಡಿದ್ದೀನಿ, ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದೆ ಅಂತ ಅನ್ಕೊಳ್ಳಿ. ಝಡ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಝಡ್ ವ್ಯಾಲ್ಯೂ ಲೆಸ್ ದ್ಯಾನ್ ಎ ಇದೆ ಅಂತಂದ್ರೆ ಮಧ್ಯದಲ್ಲಿ ಪ್ಲಸ್ ಅನ್ನ ಯೂಸ್ ಮಾಡಬೇಕು. ಕಡಿಮೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದ್ರೆ ಮೈನಸ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದ್ರೆ ಪ್ಲಸ್. ನೆಕ್ಸ್ಟ್ ಈಗ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಬರುತ್ತೆ. ಏನು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಸ್ ದ್ಯಾನ್ ಇದ್ದು ಮೈನಸ್ ಎ ಫಾರ್ಮೆಟ್ ಅಲ್ಲಿ ಇದ್ರೆ, ನೋಡಿ ಇಲ್ಲಿ ಲೆಸ್ ದ್ಯಾನ್ ಝಡ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ, ಆದ್ರೆ ಮೈನಸ್ ಎ ಇದೆ. ಇಲ್ಲಿ ನೋಡಿ ಝಡ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಇದೆ ಬಟ್ ಮೈನಸ್ ಎ ಇದೆ, ಅವಾಗ ಕೂಡ ನಾವು ಮೈನಸ್ ಅನ್ನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ನಾವೇನ್ ಮಾಡ್ತೀವಿ, ಮೈನಸ್ ಯೂಸ್ ಮಾಡ್ತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಪ್ಲಸ್ ಅನ್ನ ಯೂಸ್ ಮಾಡ್ತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಬಂದು ಮೈನಸ್ ಎ ಫಾರ್ಮೆಟ್ ಅಲ್ಲಿ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈಗ ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 64. ಸೊ ರ್ಯಾಂಡಮ್ ಸ್ಯಾಂಪಲ್ ಅಂತ ಏನಾದ್ರೂ ವರ್ಡ್ ಬಂತು ಅಂತಂದ್ರೆ ನೀವು ಆಲ್ಮೋಸ್ಟ್ ಸೆಂಟ್ರಲ್ ಲಿಮಿಟ್ ಥಿಯರಮ್ಗೆ ಹೋಗ್ಬೇಕು. ಯಾವಾಗ ರ್ಯಾಂಡಮ್ ಸ್ಯಾಂಪಲ್ ಅಂತ ಕೊಟ್ಬಿಟ್ಟು ಮೀನ್ ವ್ಯಾಲ್ಯೂ ಮತ್ತೆ ವೇರಿಯನ್ಸ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂನ ಕೊಟ್ರೆ, ಗೊತ್ತಾಯ್ತಾ? ಸೊ ವೇರಿಯನ್ಸ್ ಅನ್ನ ಕೊಟ್ಬಿಟ್ಟು ಒಂದೊಂದ್ಸಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಮೀನ್ ವ್ಯಾಲ್ಯೂ ಏನಾದ್ರೂ ಕೊಟ್ಟಿದ್ದಾನೆ ಮತ್ತೆ ರ್ಯಾಂಡಮ್ ಸ್ಯಾಂಪಲ್ ಅನ್ನ ಏನಾದ್ರೂ ಕೊಟ್ಟಿದ್ದಾನೆ ಅಂದ್ರೆ ನೀವು ಆಲ್ಮೋಸ್ಟ್ ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನೇ ಅಪ್ಲೈ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 64 ಈಸ್ ಟೇಕನ್ ಫ್ರಮ್ ಆನ್ ಇನ್ಫೈನೈಟ್ ಪಾಪ್ಯುಲೇಷನ್ ಹ್ಯಾವಿಂಗ್ ಮೀನ್ ವ್ಯಾಲ್ಯೂ ಆಸ್ 112. ಮೀನ್ ವ್ಯಾಲ್ಯೂ ಎಷ್ಟು, 112. ವೇರಿಯನ್ಸ್ ಎಷ್ಟು ಕೊಟ್ಟಿದ್ದಾರೆ, 144. ಯೂಸಿಂಗ್ ದ ಸೆಂಟ್ರಲ್ ಲಿಮಿಟ್ ಥಿಯರಮ್. ಒಂದೊಂದ್ಸಲಿ ಅವರೇ ಸ್ಪೆಸಿಫೈ ಮಾಡ್ತಾರೆ, ಇಲ್ಲ ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದಕ್ಕೂ ಮತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೂ ಒಂದೇ ಒಂದು ಎಲಿಮೆಂಟ್ ಇಂದ ನಮಗೆ ಫಾರ್ಮುಲಾ ಡಿಫರೆನ್ಸ್ ಬರುತ್ತೆ. ಇನ್ನೆಲ್ಲದೂ ಕೂಡ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ತರನೇ ಸಾಲ್ವ್ ಮಾಡೋದು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಡಿಫರೆನ್ಸ್ ಗೊತ್ತಿರಬೇಕು. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ದ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5. ಸೊ ಇವಾಗ ವ್ಯಾಲ್ಯೂ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ವೆರಿ ಈಸಿ ಪ್ರಾಬ್ಲಮ್. ನೋಡಿ ಇಲ್ಲಿ ಸೊಲ್ಯೂಷನ್. ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರಿತಾ ಹೋಗೋಣ. ನೋಡಿ ಇಲ್ಲಿ ರ್ಯಾಂಡಮ್ ಸ್ಯಾಂಪಲ್ ಆಫ್ 64 ಅಂತ ಹೇಳ್ತಾ ಇದ್ದಾರೆ. ಸೊ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ, 64. ನೆಕ್ಸ್ಟ್ ಮೀನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಮೀನ್ ವ್ಯಾಲ್ಯೂ ಮ್ಯೂ. ಸೊ ಮ್ಯೂ ವ್ಯಾಲ್ಯೂ ಇಸ್ ಈಕ್ವಲ್ ಟು 112. ವೇರಿಯನ್ಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಸಿಗ್ಮಾ ಸ್ಕ್ವೇರ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ಎಷ್ಟು, 144. ಆದ್ರೆ ನನಗೆ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಮಾತ್ರ ಬೇಕು ಈ ಒಂದು ಫಾರ್ಮುಲಾ ಪ್ರಕಾರ. ನಾನು ಬರಿತಾ ಹೋಗ್ತೀನಿ ಫಾರ್ಮುಲಾನ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರೂಟ್ ಆಫ್ 144 ಈ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ಸೊ ರೂಟ್ ಆಫ್ 144 ಏನು, 12 ಅಲ್ವಾ? ಎಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ 12, ಮೀನ್ ವ್ಯಾಲ್ಯೂ 112, ಎನ್ ವ್ಯಾಲ್ಯೂ 64 ಇದೆ. ಸೊ ಈಗ ಎಕ್ಸ್ ಬಾರ್ ಅನ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ ಅಕಾರ್ಡಿಂಗ್ ಟು ದ ಕಂಡೀಷನ್. ಫಾರ್ಮುಲಾ ಏನಾಗುತ್ತೆ, ಝಡ್ ವಿಲ್ ಬಿ ಈಕ್ವಲ್ ಟು, ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ಝಡ್ ಫಾರ್ಮೆಟ್ ಅಲ್ಲೇ ಇರೋದಲ್ವಾ. ಸೊ ಪ್ರೊಸೀಡ್ ಆಗಬೇಕು ಅಂದ್ರೆ ಝಡ್ ಫಾರ್ಮೆಟ್ ಅಲ್ಲೇ ಬೇಕು. ಸೊ ಝಡ್ ವಿಲ್ ಬಿ ಈಕ್ವಲ್ ಟು ಎಕ್ಸ್, ಅಥವಾ ನೀವು ಎಕ್ಸ್ ಬಾರ್ ಅಂತಾನು ಕೂಡ ಬರಬಹುದು. ಇಲ್ಲಿ ಎಕ್ಸ್ ಬಾರ್ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಬಾರ್ ಯೂಸ್ ಮಾಡ್ತಾ ಇದೀನಿ, ನೀವು ಎಕ್ಸ್ ಅಂತನಾದ್ರೂ ಬರೆದು ಸಾಲ್ವ್ ಮಾಡ್ಬೋದು. ಸೊ ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸಿಗ್ಮಾ. ಇದೇನಿದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ,
ಓಲ್ ಡಿವೈಡೆಡ್ ಬೈ ರೂಟ್ ಎನ್ ಅನ್ನು ಹಾಕಿದ್ರೆ ಸೆಂಟ್ರಲ್ ಲಿಮಿಟ್ ಥಿಯರಮ್ದು ಫಾರ್ಮುಲಾ ಏನು ಎಕ್ಸ್ ಬಾರ್ ಮೈನಸ್ ಮ್ಯೂ ಓಲ್ ಡಿವೈಡೆಡ್ ಬೈ ಸಿಗ್ಮಾ ಬೈ ರೂಟ್ ಎನ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಓಲ್ ಡಿವೈಡೆಡ್ ಬೈ ರೂಟ್ ಎನ್. ಎಕ್ಸ್ ಬಾರ್ ವ್ಯಾಲ್ಯೂ ನಾವು ಅಕಾರ್ಡಿಂಗ್ ಟು ಕಂಡೀಷನ್ ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ ಮೈನಸ್ ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 112 ಓಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟು ಬಂತು 12 ಬಂತು ಓಲ್ ಡಿವೈಡೆಡ್ ಬೈ ರೂಟ್ ಎನ್ ವ್ಯಾಲ್ಯೂ ಎಷ್ಟಿದೆ 64. ಸೊ ಕ್ಯಾಲ್ಕುಲೇಟರ್ ಅನ್ನು ತಗೊಳ್ಳಿ. ರೂಟ್ 64 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 8 ಬರುತ್ತೆ. ಸೊ 12 ಡಿವೈಡೆಡ್ ಬೈ 8 ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.5 ಆಗುತ್ತೆ. ಸೊ ಝಡ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ಲು ಎಕ್ಸ್ ಬಾರ್ ಮೈನಸ್ 112 ಓಲ್ ಡಿವೈಡೆಡ್ ಬೈ 1.5 ಸರಿನಾ. ಈಗ ನಾನು ಏನು ಮಾಡ್ತೀನಿ ಅಂದರೆ ಅವ್ರ ಕ್ವಶನ್ ಏನು ಕೇಳಿರೋದು ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ದ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಗ್ರೇಟರ್ ದೆನ್ ದಿ 114.5 ಪ್ರೊಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದೆನ್ 114.5 ಅನ್ನ ಕೇಳ್ತಾ ಇದ್ದಾರೆ ಗೊತ್ತಾಯ್ತಾ. ಇದನ್ನ ಅವರು ಕೇಳ್ತಾ ಇರೋದು ಪ್ರೊಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದೆನ್ 114.5. ಸೊ ಈಗ ಏನ್ ಮಾಡಿ ಅಂತಂದ್ರೆ ಒಂದೇ ವ್ಯಾಲ್ಯೂ ಇರೋದು. ಸೊ 114.5 ಅನ್ನ ನಾವೇನ್ ಮಾಡಬೇಕು ಎಕ್ಸ್ ಬಾರ್ ಜಾಗಕ್ಕೆ ಪ್ಲೇಸ್ ಮಾಡಿ ನೋಡಬೇಕು. ಇಫ್ ಎಕ್ಸ್ ಬಾರ್ ವ್ಯಾಲ್ಯೂ is equal to 114.5 then what will be the z value? Z will be equal to ಎಕ್ಸ್ ಬಾರ್ ಜಾಗಕ್ಕೆ 114.5 ಅನ್ನ ರಿಪ್ಲೇಸ್ ಮಾಡಿ ಮೈನಸ್ 112 ಓಲ್ ಡಿವೈಡೆಡ್ ಬೈ 1.5 ಅಲ್ವಾ. ಸೊ 1.5. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. 114.5 ಮೈನಸ್ 112 ಸೊ ವ್ಯಾಲ್ಯೂ ಎಷ್ಟಾಯಿತು 2.5 ಓಲ್ ಡಿವೈಡೆಡ್ ಬೈ 1.5 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ವ್ಯಾಲ್ಯೂ 1.6666 ಅಂತ ಎಲ್ಲ ಬರ್ತಾ ಹೋಗುತ್ತೆ. ಸೊ 1.67 ಅನ್ನ ತಗೊಂಡ್ರೆ ಸಾಕು. ಸೊ ಈಗ ನನಗೆ ಝಡ್ ವ್ಯಾಲ್ಯೂ ಸಿಕ್ಕಿದೆ ದಟ್ ಈಸ್ 1.67. ಸೊ ಪ್ರೊಬಬಿಲಿಟಿಯನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಏನಿಲ್ಲ ಸಿಂಪಲ್ ಪ್ರೊಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದೆನ್ 114.5 ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ವಿಚ್ ವಿಲ್ ಬಿ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ ಈಗ ನೋಡಿ ಇಲ್ಲಿ ಎಕ್ಸ್ ಬಾರ್ ಜಾಗಕ್ಕೆ 114.5 ಅನ್ನು ಹಾಕಿದ್ರೆ ಝಡ್ ವ್ಯಾಲ್ಯೂ 1.67 ಬರುತ್ತೆ ಗೊತ್ತಾಯ್ತಾ. ಎಕ್ಸ್ ಬಾರ್ ಜಾಗಕ್ಕೆ 114.5 ಅನ್ನ ರಿಪ್ಲೇಸ್ ಮಾಡಿದ್ರೆ ಝಡ್ ವ್ಯಾಲ್ಯೂ ನನಗೆ 1.67 ಬರುತ್ತೆ. ಅದೇ ರೀತಿ ಎಕ್ಸ್ ಬಾರ್ ಜಾಗಕ್ಕೆ ಝಡ್ ಅಂತ ಬರೀರಿ. ನೆಕ್ಸ್ಟ್ 114.5 ಜಾಗಕ್ಕೆ 1.67 ಅಂತ ಬರೀರಿ. ಅಂದ್ರೇನು ಎಕ್ಸ್ ಬಾರ್ ಜಾಗಕ್ಕೆ 114.5 ಅನ್ನ ರಿಪ್ಲೇಸ್ ಮಾಡಿದ್ರೆ ನನಗೆ ಝಡ್ ವ್ಯಾಲ್ಯೂ 1.67 ಬರುತ್ತೆ. ಆ ಥರ ಎಕ್ಸ್ ಬಾರ್ ಜಾಗಕ್ಕೆ 114.5 ಅನ್ನ ರಿಪ್ಲೇಸ್ ಮಾಡಿದ್ರೆ ಝಡ್ ಜಾಗದಲ್ಲಿ ನನಗೆ 1.67 ಬರುತ್ತೆ. ಈಗ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ನೋಡ್ಕೋಬೇಕು. ಝಡ್ ಗ್ರೇಟರ್ ದ್ಯಾನ್ ಎ ಫಾರ್ಮೆಟ್ ಅಲ್ಲಿ ಅಲ್ವಾ. ನೋಡಿ ಇದು ಅಷ್ಟನ್ನು ಎ ಅಂತ ಕನ್ಸಿಡರ್ ಮಾಡಿದ್ರೆ ಝಡ್ ಗ್ರೇಟರ್ ದ್ಯಾನ್ ಎ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅಂದ್ರೆ ಇಲ್ಲಿದೆ ನೋಡಿ ಝಡ್ ಗ್ರೇಟರ್ ದ್ಯಾನ್ ಎ ಇಲ್ಲಿದೆ. ಸೊ ಇದ್ರದ್ದು ಫಾರ್ಮುಲಾ ಏನು 0.5 ಮೈನಸ್ 5 ಆಫ್ ಎ. ನಾನು ಆಲ್ರೆಡಿ ಹೇಳಿದ್ದೀನಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದೆ ಅಂತಂದ್ರೆ ಮಧ್ಯದಲ್ಲಿ ಮೈನಸ್ ಯೂಸ್ ಮಾಡಬೇಕು. ಸೊ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗುತ್ತೆ 0.5 ಮೈನಸ್ 5 ಆಫ್ ಎ ಜಾಗದಲ್ಲಿ ಏನಿದೆ 1.67 ಇದೆ ಗೊತ್ತಾಯ್ತಾ. ಸೊ ಎ ಜಾಗದಲ್ಲಿ ಏನಿದೆ 1.67 ಅದನ್ನ ಬರಿತೀನಿ. ಈಗ ಈ 5 ಆಫ್ 1.67 ಅನ್ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ನೋಡ್ತಾ ಹೋಗ್ಬೋದು. ಒಂದೊಂದ್ಸಲಿ ಅವರೇ ಇಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಇಲ್ಲ ಅಂತಂದ್ರೆ ಅವರು ಶೀಟ್ ಅನ್ನ ಪ್ರೊವೈಡ್ ಮಾಡೇ ಮಾಡ್ತಾರೆ ಸರಿನಾ. ಶೀಟ್ ಪ್ರೊವೈಡ್ ಮಾಡೇ ಮಾಡ್ತಾರೆ, ಇಲ್ಲಾಂದ್ರೆ ಬುಕ್ಲೆಟ್ ಫಾರ್ಮಲ್ ಕೊಡ್ತಾರೆ, ಅದ್ರಲ್ಲಿ ನೀವು ಈಸಿಯಾಗಿ ನೋಡ್ತಾ ಹೋಗ್ಬೋದು. 5 ಆಫ್ 1.67 ನಾನು ಮಾರ್ಕ್ ಮಾಡಿರ್ತೀನಿ, ನೀವು ನೋಡ್ತಾ ಹೋಗಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 0.4525 is the value for 5 of 1.67. 0.5 ಇಂದ ಮೈನಸ್ ಮಾಡ್ತಾ ಹೋಗಿ. ಸೊ ಲೆಟ್ us use the calculator. 0.5 ಮೈನಸ್ 0.4525 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.0475. ಸೊ 0.0475 is the probability of getting the sample mean x bar greater than 114.5. ಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನ ಬರೀರಿ. 0.0475 is the probability of getting the sample mean x bar greater than 114.5. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಅವಾರ್ಡ್ ಮಾಡ್ತಾ ಹೋಗ್ತಾರೆ. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ ನಾನು ಸೈಡ್ಗೆ ಹೋಗ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಡಿಫ್ರೆಂಟ್ ವೇರಿಯೇಷನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅವೆಲ್ಲದ್ರದ್ದು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅವುಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.